ಎಫೆಸದವರಿಗೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮಗೆ ಏನ್ ಮಾಡಿದ್ದಾನೆ? ಪರಲೋಕದಲ್ಲಿರುವಂತಹ ಸಕಲ ಆತ್ಮೀಯ ವರಗಳನ್ನ ನಮ್ಮ ಜೀವಿತದಲ್ಲಿ ಆತನು ಯಾರ ಮೂಲಕ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ ಅಂದರೆ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮ ಜೀವಿತದಲ್ಲಿ ಆತನು ಪರಲೋಕದಲ್ಲಿರುವಂತಹ ಸಕಲ ಆತ್ಮೀಯ ವರಗಳನ್ನ ನಮ್ಮ ಜೀವಿತದಲ್ಲಿ ಆತನು ಕೊಂಡು ಬರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವಿವತ್ತು ದೇವರ ಆತ್ಮನನ್ನ ಹೊಂದಿಕೊಂಡಿದ್ದೇವೆ. ಆದುದರಿಂದ ನಾವು ಇವತ್ತೇನ್ ಮಾಡಬೇಕು? ಆತನ ಫಲಗಳಲ್ಲಿಯೂ ಆತನ ವರಗಳಲ್ಲಿಯೂ ನಾವು ಇವತ್ತೇನ್ ಮಾಡಬೇಕು? ನಡೆದು ಹೋಗಬೇಕು. ಕರ್ತನೇ, ನಿನ್ನ ವಾಕ್ಯ ಹೇಳುತ್ತಲ್ಲಪ್ಪ, ದೇವರೇ, ನಿನ್ನ ಆತ್ಮೀಯ ವರಗಳನ್ನ, ಪರಲೋಕದಲ್ಲಿರುವಂತಹ ನಿನ್ನ ವರಗಳನ್ನ ನನಗೆ ನೀನ್ ಕೊಡ್ತೀಯಾ ಅಂತ ನೀನ್ ಹೇಳಿದ್ಯಾ. ಕರ್ತನೇ, ನೀನ್ ನನಗೆ ಸಹಾಯ ಮಾಡು ಎಂದು ನಾವು ಆತನ ಸಮ್ಮುಖಕ್ಕೆ ಹೋಗಿ ಒಂದು ಹಂಬಲದಿಂದಲೂ ಒಂದು ಆಶೆಯಿಂದಲೂ ನಾವು ಕೇಳುವಾಗ ಆತನು ನಮ್ಮ ಜೀವಿತದಲ್ಲಿ ಆತನು ಏನ್ ಮಾಡುವವನಾಗಿದ್ದಾನೆ? ಕ್ರಿಯೆ ಮಾಡುವುದಕ್ಕೆ ಕೊಂಡು ಬರುವವನಾಗಿದ್ದಾನೆ. ಸಕಲ ಆತ್ಮೀಯ ವರಗಳಿಂದ ನಾವು ಇವತ್ತೇನ್ ಮಾಡಬೇಕು? ತುಂಬಲ್ಪಡಬೇಕು. ಯಾರ ವರಗಳಿಂದ? ದೇವರಾತ್ಮನ ವರಗಳಿಂದ, ದೇವರಾತ್ಮನ ಫಲಗಳಿಂದ ಇವತ್ತು ತುಂಬಲ್ಪಡುವಾಗ ಅನೇಕ ಮಹತ್ ಕಾರ್ಯಗಳಾಗಿರಬಹುದು, ಅನೇಕ ದೊಡ್ಡ ಸಂಗತಿಗಳಾಗಿರಬಹುದು, ದೊಡ್ಡ ಮಹತ್ ಕಾರ್ಯಗಳಾಗಿರಬಹುದು, ಅದ್ಭುತಗಳಾಗಿರಬಹುದು, ಅದು ನಮ್ಮ ಜೀವಿತದಲ್ಲಿ ನಡೆಯುವುದನ್ನ ನಾವೇನ್ ಮಾಡುವವರಾಗಿದ್ದೇವೆ? ನೋಡುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಆತನನ್ನ ಹೊಂದಿಕೊಂಡಂತಹ ರೀತಿಯಾಗಿಯೇ ಸಕಲ ಆತ್ಮೀಯ ವರಗಳಲ್ಲಿ ನಾವು ಇವತ್ತು ತುಂಬಲ್ಪಡುವಾಗ ಇನ್ನು ಹೆಚ್ಚಿನ ಒಂದು ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ಬರಡಾಗಿರುವಂತಹ ನಮ್ಮ ಜೀವಿತವನ್ನ ಆತನ ಫಲಗಳಿಂದಲೂ ವರಗಳಿಂದಲೂ ನಾವು ಇವತ್ತೇನ್ ಮಾಡಬೇಕು? ತುಂಬಿಸಿಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ ಕಾರ್ಯವನ್ನ ಮಾಡಿ, ನಿನ್ನ ಜನರ ಜೀವಿತದಲ್ಲಿ ನೀನ್ ಸಕಲ ಆತ್ಮೀಯ ವರಗಳಿಂದ ನಿನ್ನ ಜನರನ್ನ ತುಂಬಿಸಿ ಬಲಪಡಿಸಿ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.